ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿ ಜೈ ಯೂಟ್ಯೂಬ್ ಚಾನಲ್. ಪ್ರಕರಣ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ. ಹೊಸ ಉದ್ಯೋಗ ಮಾಹಿತಿ ಬಂದಿದೆ. KKRTCಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ 2026. ಅಂದರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಇಲ್ಲಿ ಚಾಲಕ ಹುದ್ದೆ ಅರ್ಜಿ ಕರೆದಿದ್ದಾರೆ. SLC ಮತ್ತು ಪಾಸ್ ಆದ ಅಭ್ಯರ್ಥಿಗಳು ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಇದ್ದ ಅಭ್ಯರ್ಥಿಗಳು SLC ಪಾಸ್ ಆಗಿ ಐಬಿಎಸ್ ಡ್ರೈವಿಂಗ್ ಲೈಸೆನ್ಸ್ ಇದ್ದ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದು ಬೇರೆ ನೇಮಕಾತಿ ಅಂದರೆ ಇಂಟರ್ವ್ಯೂ ಇರತಕ್ಕಂಥ ನೇಮಕಾತಿ ಆಗಿದೆ. ಯಾರು ಇಂಟ್ರೆಸ್ಟ್ ಇದ್ದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ತಮಗೆ ಈ ವಿಡಿಯೋದಲ್ಲಿ ಈ ಉದ್ಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಟೈಮ್ ನೋಟಿಫಿಕೇಶನ್ ಇರಬೇಕಾದ್ರೆ ಹೊಸ ಉದ್ಯೋಗ ಮಾಹಿತಿಗಳು ದೊರೆಯುತ್ತದೆ. ಓಕೆ ಫ್ರೆಂಡ್ಸ್, ತೆರವು ಮಾಹಿತಿ ನೋಡುವಾಗ ಫಸ್ಟ್ ಮಾಹಿತಿ ತಿಳಿದುಕೊಳ್ಳಿದೆ. KKRTC ನೇಮಕಾತಿ 2026 78 ಚಾಲಕ ಹುದ್ದೆಗಳಿಗೆ ಅರ್ಜಿ ಕೊಟ್ಟಿದ್ದಾರೆ. ಇಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ 78 ಚಾಲಕ ಹುದ್ದೆ ಅರ್ಜಿ ಕರೆದಿದ್ದಾರೆ KKRTC. ಉದ್ಯೋಗ ಸ್ಥಳ ಬಂದು ಬೀದರಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ. ಹುದ್ದೆಗಳು ಚಾಲಕ ಹುದ್ದೆಗಳಾಗಿವೆ. ಸ್ಯಾಲರಿ KSRTC ನಿಯಮದ ಪ್ರಕಾರ ಅರ್ಹತೆಯನ್ನು ಕೊಟ್ಟಿದ್ದಾರೆ. ಇನ್ನು ಈ ಹುದ್ದೆಗೆ ಅರ್ಹತೆ ಬಂದ್ಬಿಟ್ಟು ಶೈಕ್ಷಣಿಕ ಅರ್ಹತೆ 10ನೇ ತರಗತಿ ಪಾಸ್ ಆಗಿರಬೇಕು ಹಾಗೂ ಭಾರಿ ಸಾರಿಗೆ ವಾಹನ ಪರವಾನಗಿ ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ. ಅವರಿದ್ದರೆ ಮಾತ್ರ ಅರ್ಜಿ ಸಲ್ಲಿಸಬಹುದು. ವಯೋಮಿತಿ 24ರಿಂದ 35 ವರ್ಷ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ವಯೋಮಿತಿ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ. ಸಲ್ಲಿಕೆ 2A 2B 3A 3B ಅವರಿಗೆ 3 ವರ್ಷ ಸಲ್ಲಿಕೆ ಇರುತ್ತದೆ. SC ST ಅವರಿಗೆ 5 ವರ್ಷ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ. ಯಾವ ಕ್ಯಾಟಗರಿ ಬರ್ಕೊಂಡು ಅರ್ಜಿ ಸಲ್ಲಿಸಬಹುದಾಗಿದೆ. ಇನ್ನು KKRTC ನೇಮಕಾತಿ ಚಾಲಕ ಹುದ್ದೆಗಳಿಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾಗಿದೆ? ತಾವು ನೇರವಾಗಿ ಸಂದರ್ಶನಕ್ಕೆ ಹೋಗಿ ಹೋಗಬೇಕಂತ ಉದ್ಯೋಗ ಆಗಿದೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನಿಗಮದ ಹಳೆಯ ಬಸ್ ನಿಲ್ದಾಣ ಬೀದರ್ ವಿಭಾಗೀಯ ಕಚೇರಿಯಲ್ಲಿ ನೇರ ನೇಮಕಾತಿ ಇರ್ತಿದ್ದಾರೆ. ನೇರ ಸಂದರ್ಶನ ಇರ್ತಕ್ಕಂಥ ಉದ್ಯೋಗ ಆಗಿದೆ. ಅಲ್ಲಿ ತಾವು ನೇರವಾಗಿ ಸಂದರ್ಶನ ಕೊಟ್ಟು ಉದ್ಯೋಗವನ್ನು ಪಡೆಯಬಹುದಾಗಿದೆ. 4 ಫೆಬ್ರವರಿ 2024 ಸಂದರ್ಶನ ಇರುತ್ತದೆ. ಅಲ್ಲಿ ಹೋಗಿ ತಾವು ಸಂದರ್ಶನ ಕೊಟ್ಟು ಹುದ್ದೆಯನ್ನು ಪಡೆಯಬಹುದಾಗಿದೆ. ಡೇಟ್ 20/1/2026 ಮಾಹಿತಿ ಪ್ರಕಟವಾಗಿದೆ. ಸಂದರ್ಶನದ ದಿನಾಂಕ 4 ಫೆಬ್ರವರಿ 2026 ಆಗಿದೆ. ಸಂದರ್ಶನ ಸಮಯ ಫೆಬ್ರವರಿ 3 ಮತ್ತು 4ನೇ ತಾರೀಕು ಬೆಳಿಗ್ಗೆ 10ರಿಂದ 5 ಟೈಮ್ ಕೊಟ್ಟಿದ್ದಾರೆ. ಅಲ್ಲಿ ನಡೆಯುತ್ತೆ. ತಾವು ಅಲ್ಲಿ ಹೋಗಿ ಸಂದರ್ಶನ ಪಡೆಯಬಹುದಾಗಿದೆ. ಇವಾಗ ಅವರು ಒಂದು PDF ಕೊಟ್ಟಿದ್ದಾರೆ. ಆ PDF ಏನು ಮಾಹಿತಿ ಬಂದು ನೋಡ್ಕೊಂಬರೋಣ. ಇದು ಅವರು ವಿಡಿಯೋ ಬಂದಿದೆ. ಕಾರಣ ಬೀದರ್ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿದ್ಯುತ್ ಸಹಕಾರ ಸಂಘ ಕೊಟ್ಟಿದ್ದಾರೆ. ಮೇಲೆ KKRTC ಜಿಲ್ಲಾಧಿಕಾರಿ ಕಚೇರಿ ಅಂತ ಕೊಟ್ಟಿದ್ದಾರೆ. ಪ್ರಕಟವಾದ ದಿನಾಂಕ 20/1/2026 ಮಾಹಿತಿ ಪ್ರಕಟವಾಗಿದೆ. ಇಲ್ಲಿ ಇವರಿಗೆ ಕೊಟ್ಟಿದ್ದಾರೆ. ಮಾನ್ಯ ಸಹಾಯಕ ನಿರ್ದೇಶಕರು ವಾರ್ತಾ ಮತ್ತು ಪ್ರಚಾರ ಇಲಾಖೆ ವೇತನ ಕೊಟ್ಟಿದ್ದಾರೆ. ಇಲ್ಲಿ ಉಚಿತ ಪತ್ರಿಕಾ ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ. ವಿಷಯ ಬಂದ್ಬಿಟ್ಟು ಚಾಲಕ ಸಿಬ್ಬಂದಿಗಳ ತಾತ್ಕಾಲಿಕ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳುವ ಬಗ್ಗೆ ಇದು KKRTC ಕಡೆಯಿಂದ ಇರತಕ್ಕಂಥ ಹೊರಗುತ್ತಿಗೆ ಆಧಾರದ ಮೇಲೆ ಇರತಕ್ಕಂಥ ನೇಮಕಾತಿ ಆಗಿದೆ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು. ಕೆಲವೊಂದು ನಮಗೆ ಬೇರೆ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಾ ಇದ್ರು, ಪ್ರೈವೇಟ್ ಕಾಂಟ್ರಾಕ್ಟ್ ಬೇಸ್ ಕಾರದ ಡ್ರೈವರ್ ಜಾಬ್ಗಳು ಸರಿಯಾಗಿಲ್ಲ ಅಂತ. ಹಾಗೂ ಕೆಲವೊಬ್ರು ಹೇಳ್ತಾ ಇದ್ರು, ಡ್ರೈವರ್ ಯಾರಿಗೆ ಹೋಗ್ಬೇಕಲ್ಲ ಅವರೇ ತಾವು ಏನಾದ್ರು ಬಸ್ಸಿನಲ್ಲಿ ಏನಾದ್ರು ಆಕ್ಸಿಡೆಂಟ್ ಏನಾದ್ರು ಆದರೆ ತಾವೇನು ನಿರ್ವಹಿಸ್ಬೇಕಂತ ಈ ರೀತಿ ಸುದ್ದಿ ಹೇಳ್ತಾ ಇದ್ರು. ಬಟ್ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಅವ್ರ ಮಾಹಿತಿ. ತಾವು ಸಂದರ್ಶನಕ್ಕೆ ಹೋದ್ಮೇಲೆ ಅವ್ರು ಏನು ಹೇಳ್ತಾರೋ ಆ ರೀತಿ ನೀವು ಕೆಲಸ ಮಾಡಬೇಕಾಗೈತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಅಲ್ಲಿ ಹೋಗಿ ಸಂದರ್ಶನ ಕೊಡ್ಬೋದು. ಈಗ ನಾವೇ ಬಿಡ್ಬೋದು. ಇದು ಮಾಹಿತಿ ಬಂದಂಥ ಮಾಹಿತಿ ನಾವು ಹೇಳೋದು ಅಷ್ಟು ನಮ್ಮ ಕರ್ತವ್ಯ ಆಗಿದೆ. ಅಂದರೆ ಇನ್ಫಾರ್ಮೇಶನ್ ಕೊಡೋದು ನಮ್ಮ ಕೆಲಸ ಅಷ್ಟು ಮಾಡ್ತಾ ಇದ್ವಿ. ನಿಮ್ಗೆ ಹೋಗೋದು ಬಿಡೋದು ನಿಮ್ಮ ಇಷ್ಟ ಆಗಿದೆ. ಓಕೆನಾ? ಇಲ್ಲಿ ಇರ್ತಕ್ಕಂಥ ಉದ್ಯೋಗಗಳಾಗಿಯೂ KKRTC ನೇಮಕಾತಿ ಇದೆ. ಬೀದರ್ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿದ್ಯುತ್ ಸಹಕಾರಿ ಸಂಘ ನೇಮಕ ಜಿಲ್ಲಾಧಿಕಾರಿ ಕಚೇರಿ ಬೀದರ್ ಕೊಟ್ಟಿದ್ದಾರೆ. ಈ ಮೂಲಕ ಹೊರಗುತ್ತಿಗೆ ಆಧಾರ ಮೇಲೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಬೀದರ್ ವ್ಯಾಪ್ತಿ ಬರುವ ಬೀದರ್ 1, ಬೀದರ್ 2, ಬಾಲ್ಕಿ, ಔರಾದ್, ಬಸವ ಕಲ್ಯಾಣ ಮತ್ತು ಹುಮನಾಬಾದ್ ಘಟಕಗಳ ಬಸ್ ಚಾಲನೆಗೆ 78 ಜನ ಚಾಲಕರು ಬೇಕಾಗಿರುವುದರಿಂದ ವಾಲ್ಕ್-ಇನ್ ಇಂಟರ್ವ್ಯೂ ಅನ್ನು ಏರ್ಪಡಿಸಿ ಕೊಟ್ಟಿದ್ದಾರೆ. ನೇರ ಸಂದರ್ಶನ ಇರತಕ್ಕಂಥ ಉದ್ಯೋಗ ಇದೆ. ಕಾರಣ ದಿನಾಂಕ 3/2/2026 4/2/2026 ಚಾಲಕ ಹುದ್ದೆಗೆ ಕರ್ನಾಟಕ ರಾಜ್ಯ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಹಳೆಯ ಬಸ್ ನಿಲ್ದಾಣದ ಬೀದರ್ ವಿಭಾಗೀಯ ಕಚೇರಿಯ ಸಮಯದಲ್ಲಿ ನೇರ ಸಂದರ್ಶನ ನಡೆಸಲಾಗುತ್ತಿದ್ದು, ಆಯ್ಕೆ ಸಮಿತಿ ಸಮ್ಮುಖದಲ್ಲಿ ಸಂದರ್ಶನಕ್ಕೆ ಸ್ವಂತ ಖರ್ಚಲ್ಲಿ ಬರತಕ್ಕದ್ದು. ಅಭ್ಯರ್ಥಿಗಳು ಹಾಜರು ಪಡಿಸಬೇಕಾದ ದಾಖಲಾತಿಗಳು ಮತ್ತು ಅನುಸರಿಸಬೇಕಾದ ಷರತ್ತು ನಿಬಂಧನೆಗಳು ಹಾಗೂ ಹೆಚ್ಚಿನ ವಿವರಗಳಾಗಿ ಸರ್ಕಾರದ www.bidar.nic.in ಅನ್ನು ಸಂಪರ್ಕಿಸಿ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ಅಲ್ಲಿ ಅವರು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ವಿಧಾನಗಳು ಕೊಟ್ಟಿದ್ದಾರೆ, ವಿಶ್ವಾಸದಿಂದ ಕೊಟ್ಟಿದ್ದಾರೆ, ಇಲ್ಲಿ ಸಹಿ ಕೂಡ ಮಾಡಿದ್ದಾರೆ, ಸಿಕ್ಕ ಕೂಡ ಹಾಕಿದ್ದಾರೆ ಅವರು. ಇನ್ನು ಇಲ್ಲಿ ಹಾಜರುಪಡಿಸಬೇಕಾದ ಮೂಲ ದಾಖಲಾತಿ, ನೀವು ಅಕಸ್ಮಾತ್ ಹೋಗ್ಬೇಕಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಹಾಜರುಪಡಿಸೋ ದಾಖಲಾತಿ ಕೊಟ್ಟಿದ್ದಾರೆ. ಚಾಲಕ ಹುದ್ದೆಗೆ ಕೊಟ್ಟಿದ್ದಾರೆ. SLC ಅಂಕಪಟ್ಟಿ ಬೇಕಂತ ಕೊಟ್ಟಿದ್ದಾರೆ. ಮೂಲ ಬಂದ್ರೆ ಒರಿಜಿನಲ್ ಮಾಡ್ಕೊಳ್ಬೇಕು. ಮಸ್ಟ್ ಬಿ ಇನ್ ಪೊಸಿಷನ್ ಅಪ್ ಟು ಇಯರ್ HTV ಲೈಸೆನ್ಸ್, ಡ್ರೈವ್ ಹ್ಯಾವ್ ಪ್ಯಾಸೆಂಜರ್ ಗೂಡ್ಸ್ ವೆಹಿಕಲ್, IBS ಲೈಸೆನ್ಸ್ ಇರತಕ್ಕಂಥ ಲೈಸೆನ್ಸ್ ಬೇಕಂತ ಕೊಟ್ಟಿದ್ದಾರೆ. ಹಾಗೂ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಅಥವಾ ಸಹೋದರ ಸಂಸ್ಥೆಗಳಾದ ಕರ್ನಾಟಕ ರಾಜ್ಯ ನಿಗಮ, BLTC ಯಾವುದಾದ್ರು ಒಂದರಲ್ಲಿ
ಸ್ಪರ್ಧೆಯಲ್ಲಿ ಘನೀಕೃತ ಚಾಲನಾ ಪಥದ ಟ್ರ್ಯಾಕ್ ಟೆಸ್ಟ್‌ನಲ್ಲಿ ಭಾಗವಹಿಸಿ ಉತ್ತೀರ್ಣರಾದ ಕುರಿತು ಅಂಕಪಟ್ಟಿ, ಮೂಲ ದಾಖಲೆಗಳ ಪರಿಶೀಲನೆ ಇರಬೇಕಂತ ಕೊಟ್ಟಿದ್ದಾರೆ. ಇನ್ನು ಆಧಾರ್ ಕಾರ್ಡ್ ಬೇಕಂತ ಕೊಟ್ಟಿದ್ದಾರೆ. ಜಾತಿ ಪ್ರಮಾಣ ಪತ್ರ, ಇತ್ತೀಚಿನ ಪಾಸ್‌ಪೋರ್ಟ್ ಅಳತೆಯ 4 ಫೋಟೋ, ಅಭ್ಯರ್ಥಿಯ ವಯಸ್ಸು ದಿನಾಂಕ 4/2/2026 ಕನಿಷ್ಠ 24 ವರ್ಷ ತುಂಬಿರಬೇಕು ಮತ್ತು ಗರಿಷ್ಠ ವಯೋಮಿತಿ ಮೀರಬಾರದು ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗದವರಿಗೆ 35 ವರ್ಷ, ಪ್ರವರ್ಗ 2A, 2B, 3A, 3B ದವರಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 40 ವರ್ಷ ಕೊಟ್ಟಿದ್ದಾರೆ. ಇನ್ನು ಪ್ರವರ್ಗವರು ಭರ್ತಿ ಮಾಡಿಕೊಳ್ಳುವ ವಿವರ ಈ ಕಡೆಯಿಂದ ಕೊಟ್ಟಿದ್ದಾರೆ. ಇಲ್ಲಿ ಪ್ರವರ್ಗ ಕೊಟ್ಟಿದ್ದಾರೆ. ಇತರೆ ಮಾತುಗಳು ಇಲ್ಲಿ ಕಾಸ್ಟೇಜ್ ಕೊಟ್ಟಿದ್ದಾರೆ ಎಷ್ಟೆಷ್ಟಾಗಿವೆ ಅಂತ. ಟೋಟಲ್ 50 ಪೋಸ್ಟ್ 56 ಪೋಸ್ಟ್ ಈ ಕಲಿವೆ. ಇನ್ನು ಹಿಂಬಾಕಿ ಹುದ್ದೆ ಬ್ಯಾಕ್ಲಾಗ್ ಹುದ್ದೆಗಳು 22 ಅಂತ ಕೊಟ್ಟಿದ್ದಾರೆ. ಅವು 22 ಹುದ್ದೆ ಇಲ್ಲಿವೆ. ಇನ್ನು ಇಲ್ಲಿ ಇತರೆ ಷರತ್ತುಗಳನ್ನು ಕೊಟ್ಟಿದ್ದಾರೆ. ಬೀದರ್ ವಿಭಾಗದ ಬೀದರ್ 1, ಬೀದರ್ 2, ಪಾಲ್ಕಿ, ಬಸವ ಕಲ್ಯಾಣ, ಔರಾದ್, ಮುನಾಬಾದ್ ಘಟಕಗಳ ಪೈಕಿ ಯಾವುದೇ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸಲು ಸಿದ್ಧರಿರಬೇಕು ಅಲ್ಲಿ ಕೆಲಸ ಮಾಡಬೇಕಂತ ಕೊಟ್ಟಿದ್ದಾರೆ. ಚಾಲಕ ಹುದ್ದೆಗೆ ಮಾಸಿಕ ವೇತನ ಚಾಲ್ತಿ ಸಾಲಿನಲ್ಲಿರುವ ಕನಿಷ್ಠ ವೇತನ ಪ್ರಕಾರ ಈ ಪ್ರೆಸೆಂಟ್ ಯಾವ ರೀತಿ ಸಾಲಿದೆ ಆ ರೀತಿ ಕೊಟ್ಟಿದ್ದಾರೆ. ಕರ್ತವ್ಯಕ್ಕೆ ಧೈರ್ಯ ಹಾಜರಾದಲ್ಲಿ ತತ್ಸಮಾನವರಿಗೆ ವೇತನವನ್ನು ಕಡಿತಗೊಳಿಸಲಾಗುವುದು. ಚಾಲಕ ಹುದ್ದೆಗಾಗಿ ಘನೀಕೃತ ಚಾಲನಾ ಪಥದ ಟೆಸ್ಟ್‌ನಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಮಾತ್ರ ಪರಿಗಣಿಸಲಾಗುವುದು. ಸದರಿ ಹೊರಗುತ್ತಿಗೆ ಯೋಜನೆಯ ಗರಿಷ್ಠ 11 ತಿಂಗಳ ಅವಧಿ ಮಾತ್ರ ಇರುತ್ತದೆ. ನಿಗಮದ ಅವಶ್ಯಕತೆಗೆ ಅನುಗುಣವಾಗಿ ಯಾವುದೇ ಸಮಯದಲ್ಲಿ ಹೊರಗುತ್ತಿಗೆ ಆದೇಶ ರದ್ದುಪಡಿಸಿಕೊಳ್ಳುವಂತೆ ಕೊಟ್ಟಿದ್ದಾರೆ. ಯಾವುದೇ ವಿಷಯ ಕುರಿತು ಗೊಂದಲ ಉಂಟಾದಲ್ಲಿ ನಿಗಮದ ನಿರ್ಣಯ ಅಂತಿಮವಾಗಿರುತ್ತದೆ. ಸಂದರ್ಶನಕ್ಕೆ ಗೊತ್ತುಪಡಿಸಿದ ದಿನಾಂಕಗಳಂದು ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ಮುಂಜಾನೆ 12 ಗಂಟೆ ಒಳಗಾಗಿ ಕಲ್ಯಾಣ ಕರ್ನಾಟಕ ಹಸ್ತಾಕ್ಷರ ನಿಗಮದ ವಿಭಾಗೀಯ ಕಚೇರಿ ಬೀದರ್‌ದಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳಲು ಕೊಟ್ಟಿದ್ದಾರೆ. ಅವು ನಂತರದಲ್ಲಿ ಹಾಜರಾಗುವ ಅಭ್ಯರ್ಥಿಗಳ ಹೆಸರನ್ನು ನೋಂದಾಯಿಸಿಕೊಳ್ಳುವುದಿಲ್ಲ. ಮುಂಚಿತವಾಗಿ ಹೆಸರು ನೋಂದಾಯಿಸಬೇಕಂತ ಕೊಟ್ಟಿದ್ದಾರೆ. ಇನ್ನು ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ಸಂದರ್ಶನ ಸಮಯದಲ್ಲಿ ಮೂಲ ದಾಖಲಾತಿಗಳೊಂದಿಗೆ 2 ಸೆಟ್ ಛಾಯಾಚಿತ್ರಗಳನ್ನು ಒದಗಿಸಬೇಕು. 2 ಫೋಟೋ ಬೇಕಂತ ಕೊಟ್ಟಿದ್ದಾರೆ. ಹಾಗೂ ಇತ್ತೀಚಿನ 2 ಪಾಸ್‌ಪೋರ್ಟ್ ಅಳತೆ ಫೋಟೋ 2 ಸೆಟ್ ಜೆರಾಕ್ಸ್ 2 ಫೋಟೋ ಬೇಕಂತ ಕೊಟ್ಟಿದ್ದಾರೆ. ಎಲ್ಲವನ್ನು ಈ ನೇಮಕಾತಿ ತಾತ್ಕಾಲಿಕವಾಗಿದ್ದು ಮೆರಿಟ್ ಆಧಾರದ ಮೇಲೆ ಪಾರದರ್ಶಕವಾಗಿ ಪ್ರಚಲಿತ ನಿಯಮಾವಳಿಯಂತೆ ಆಯ್ಕೆ ಪಟ್ಟಿ ಸಿದ್ಧಪಡಿಸಲಾಗುವುದು. ಕಾರಣ ಯಾವುದೇ ಆಮಿಷಕ್ಕೆ ಒಳಗಾಗಬಾರದು ತಿಳಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಸಿಬ್ಬಂದಿಗಳ ಅವಶ್ಯಕತೆ ಇದ್ದಲ್ಲಿ ಈ ಸಂದರ್ಶನದಲ್ಲಿ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳನ್ನು ನಿಯಮಾನುಸಾರ ಪರಿಗಣಿಸಲಾಗುವುದು ಕೊಟ್ಟಿದ್ದಾರೆ. ಈ ಆಯ್ಕೆಯು ಯಾವುದೇ ಕಾಯಂ ಹುದ್ದೆಗಾಗಿ ಎಂದು ಭಾವಿಸತಕ್ಕದ್ದಲ್ಲ. ಅವರು ಫೇರ್ ಕೊಟ್ಟಿದ್ದಾರೆ. ಇದನ್ನು ಸಹ ಓದ್ಕೊಳ್ಳಿ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಹೋಗ್ಬೋದು. ಇದು ಕಾಂಟ್ರಾಕ್ಟ್ ಬೇಸ್ ಇರತಕ್ಕಂಥ ಡ್ರೈವರ್ ಜಾಬ್ ಆಗಿದೆ. KSRTC ಕಡೆಯಿಂದ ಯಾರ್ಯಾರಿಗೆ ಲೋಕಲ್ ಇದೆಯೋ ಅಥವಾ ಈ ಸದ್ಯದ ಮಟ್ಟಿಗೆ ಯಾವುದೇ ಕೆಲಸ ಇಲ್ಲ ಅನ್ನೋರು ತಮ್ಮ ಇಂಟ್ರೆಸ್ಟ್ ಇದ್ರೆ ಹೋಗಿ ಸಂದರ್ಶನ ಕೊಡಬಹುದು, ಉದ್ಯೋಗನ ಪಡೆಯಬಹುದಾಗಿದೆ. ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.